ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನು ವಿಶೇಷ ಅಂತ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತಲ್ವಾ. ಇದು ಬರ್ತ್ಡೇ ನೋಡಿ. ಇದು ಎಲ್ಲಿದ್ದಾನೆ ಚಿಂಚು ನೋಡಿ ಗೈಸ್. ಅವನಿಗೆ ಎಲ್ಲ ಚಿಂಚು ಕೊಡ್ತೀನಿ ಫೋನ್. ಅವನಿಗೆ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ. ನಿನ್ನೆ ಒಂದ್ 2 ಡೇಸ್ ಇಂದನೂ ಸ್ವಲ್ಪ ನೆಗಡಿ ಇತ್ತು, ಕೋಲ್ಡ್ ಇತ್ತು ಅವನಿಗೆ. ಅದನ್ನ ಸಿರಪ್ ಎಲ್ಲ ಹಾಕಿದ್ವಿ, ಅವನಿಗೆ ಆಗ್ಲಿ ಸರಿ ಹೋಗಿಲ್ಲ. ಸಿರಪ್ ಹಾಕಿದ್ವಿ, ಕಮ್ಮಿ ಆಗಿಲ್ಲ. ಇವಾಗ ಅವನಿಗೆ ನೈಟ್ ಎಲ್ಲ ಆಲ್ಮೋಸ್ಟ್ ಅವನು ಮಲ್ಗೆ ಇಲ್ಲ. ಸೊ ಅದಕ್ಕೆ ತೋರ್ಸ್ಬಿಡೋಣ ಒಂದ್ಸಲ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ, ಆಮೇಲೆ ಹುಷಾರ್ ತಪ್ಪಿಟ್ರೆ ಏನ್ ಮಾಡೋದು ಅಂದ್ಬಿಟ್ಟು ಹೀಗೆ ದೇವಸ್ಥಾನಕ್ಕೆ ತೋರ್ಸಕ್ಕಿಂತ ಮುಂಚೆನೆ ಸೊ ಆಸ್ಪತ್ರೆಗೆ ತೋರ್ಸ್ಬಿಡೋಣ. ಸೊ ಆಮೇಲೆ ಹುಷಾರ್ ತಪ್ಪಿದ್ರೆ ಏನ್ ಮಾಡೋದು ಅಂದ್ಬಿಟ್ಟು ಸೊ ಗೈಸ್, ಇವಾಗ ಆಸ್ಪತ್ರೆಗೆ ತೋರ್ಸ್ಬಿಟ್ಟು ಅಲ್ಲಿ ಆ ಕಡೆಯಿಂದ ನಮ್ಮ ಅತ್ತೆ ಮತ್ತೆ ಅಮ್ಮ ಬರ್ತಾರೆ, ಅಲ್ಲಿ ಆಟೋದಲ್ಲಿ ಬರ್ತಾರೆ. ಸೊ ನಾವ್ ಅಲ್ಲಿಗೆ ಜಾಯ್ನ್ ಆಗ್ತೀವಿ, ಇಲ್ಲಿ ಆ ಪಾರ್ಕಿಂಗ್ ಮಾಡ್ಬಿಟ್ಟು. ಸೊ ಈಗ ಆಸ್ಪತ್ರೆಗೆ ತೋರ್ಸೋಣ. ಯಾವ ಆಸ್ಪತ್ರೆಗೆ ಅಂದ್ರೆ ರಾಮನಗರದಲ್ಲಿ ಇರುವಂತ ಶ್ರೀದೇವಿ ಹಾಸ್ಪಿಟಲ್. ಅಲ್ಲಿಗೆ ನಾವ್ ಯಾವಾಗ್ಲೂ ಒಂದು ಸ್ಟಾರ್ಟಿಂಗ್ ಇಂದ ಅವ್ನು ಹುಡ್ದಾಗಿಂದನೂ ನಾನು ತೋರ್ಸಿರೋದು ಹಾಸ್ಪಿಟಲ್ಗೆ ಅಲ್ಲೇನೆ. ಸೊ ಅಲ್ಲಿಗೆ ಡಾಕ್ಟರ್ ಎಲ್ಲ ಟೋಕನ್ ಎಲ್ಲ ತಗೊಂಡಿದ್ವಿ, 8 ನಂಬರ್ ಟೋಕನ್ ನಮ್ಗೆ. ಸೊ 10:30 ಬರ್ತಾರೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡೋಣ ಗೈಸ್. ಈ ಆಸ್ಪತ್ರೆ ಎಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ರೀ. ರಾಮನಗರ ಸಿಗ್ನಲ್ ಇದೆ ಅಲ್ವಾ, ಸಿಗ್ನಲ್ ಹತ್ರ ಶಾಸಕರ ಭವನ ಇದೆ ನೋಡಿ. ಇದು ಶಾಸಕರ ಕಚೇರಿ, ರಾಮನಗರ ವಿಧಾನ ಸಭಾ ಕ್ಷೇತ್ರ. ಇಲ್ಲಿಂದ ಲಾರಿ ಸ್ಟ್ಯಾಂಡ್ ಇದೆ ನೋಡಿ, ಇಲ್ಲೆಲ್ಲ ಲಾರಿ ಸ್ಟ್ಯಾಂಡ್. ಸೊ ಗೈಸ್, ಅದೇ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಶ್ರೀದೇವಿ ಮಿಷನ್ ಹಾಸ್ಪಿಟಲ್ ಅಂತೇನೋ ನೀವು ಇರುತ್ತೆ. ಇವನೀಗ ಹುಡ್ತಾಗಿಂದನೂ ಅಷ್ಟೇ ಅದೇ ಹಾಸ್ಪಿಟಲ್ ಅಲ್ಲೇ ನಾನು ತೋರಿಸ್ತಿರೋದು. ಸೊ ಗೈಸ್ ಬನ್ನಿ, ಇಲ್ಲಿ ಸೇತುವೆ ಸಿಗುತ್ತೆ ನೋಡಿ ಗೈಸ್. ಸೊ ಗೈಸ್, ಎಲ್ರಿಗೂ ಆಲ್ಮೋಸ್ಟ್ ರಾಮನಗರದಲ್ಲಿ ಇರೋರು ಎಲ್ರಿಗೂ ಗೊತ್ತಿರುತ್ತೆ, ಬೇರೆ ಔಟ್ ಸೈಡ್ ಅವ್ರಿಗೆ ಮಾತ್ರ ಹೇಳ್ತಿದ್ದೀನಿ. ಸೊ ನೋಡಿ ಗೈಸ್, ಇಲ್ಲಿಂದ ಗೇಟ್ ಹಾಕ್ಬಿಟ್ಟವ್ರೆ, ರೆಡಿ ಮಾಡಿಸ್ತವ್ರಂತ. ಮತ್ತೆ ಹೆಂಗ್ ಹೋಗೋದು ಇಲ್ಲಿಂದ? ಇದೇನು ಇಲ್ಲಿ? ಸೊ ಗೈಸ್, ಇವಾಗ ನಾವು ಹಾಸ್ಪಿಟಲ್ ಹತ್ರ ಬಂದಿದೀವಿ. ಅಲ್ಲಿ ಏನೋ ರೆಡಿ ಮಾಡ್ತಿರಂತೆ. ಸೊ ಇಲ್ಲಿಂದ ಹೋಗ್ಬೇಕು. ಅವನಿಗೆ ಕೆಮ್ಮು ಮತ್ತೆ ನೆಗಡಿ ಜಾಸ್ತಿ ಆಗ್ಬಿಟ್ಟೈತೆ. ಬನ್ನಿ ಹೋಗೋಣ. ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು. ತುಂಬ ರಶ್ ಇದ್ದಾರೆ, ಇನ್ನೂ ಡಾಕ್ಟರ್ ಕೂಡ ಬಂದಿಲ್ಲ, ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟೋಕನ್ ಫುಲ್ 40-50ವರೆಗೂ ಇದೆ ಟೋಕನ್ನು. ನಾವು ಮುಂಚೆನೇ ಟೋಕನ್ನ ಬರ್ಸಿದ್ವಿ, ಮನೆಗೆ ನಮ್ಮಣ್ಣ ತಂದುಕೊಟ್ಟಿದ್ರು. ಅದಕ್ಕೆ ನಮಗೆ 8 ಟೋಕನ್ನು ಬೇಗನೆ ಮುಗಿಯುತ್ತೆ. ಇನ್ನು ಡಾಕ್ಟರ್ ಬಂದಿಲ್ಲ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವನು ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಜ್ವರ ಇದೆ, ಬಟ್ ಅವನಿಗೆ ಅನ್ನಿಸ್ತಾ ಇಲ್ಲ ಜ್ವರ ಇದೆಯಾ ಇವನಿಗೆ ಅಂತ ಕೇಳ್ತಿದ್ದಾರೆ ಎಲ್ಲರೂ. ಆಲ್ಮೋಸ್ಟ್ ಎಲ್ಲರೂ ಹಾಸ್ಪಿಟಲಲ್ಲೇ ವಿಶ್ ಮಾಡಿದರು ಪಾಪುಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನನ್ನ ಪಾಪುಗೆ ಬರ್ಡೇ ಎಲ್ಲರೂ ಯಾರ್ಯಾರು ವಿಶ್ ಮಾಡಿದ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅವನು ಆಟ ಆಡ್ತಿದ್ದಾನೆ ನೋಡಿ, ಹ್ಯಾಪಿ ಬರ್ಡೇ ಅಂತಿದ್ದಾನೆ. ಡಾಕ್ಟರ್ ಬಂದರು ಗೈಸ್, ಟೋಕನ್ ಎಲ್ಲ ಹೋಗ್ತಿದೆ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮೈಕ್ ಆಫ್ ಆಗೋಗಿದೆ. ಡಾಕ್ಟರ್ ಏನು ಹೇಳಿದರು ಅಂದರೆ 2 ಡೇಸ್ 3 ಡೇಸಲ್ಲೆಲ್ಲ ಕಮ್ಮಿ ಆಗುತ್ತೆ. ಸಿರಪ್ ಎಲ್ಲ ಬರ್ಕೊಟ್ಟಿದ್ದಾರೆ, ನೆಗಡಿ, ಕೆಮ್ಮು ಮತ್ತು ಜ್ವರಕ್ಕೆ ಆ್ಯಂಟಿಬಯೋಟಿಕ್ ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಇಲ್ಲಿ ಎಲ್ಲ ತೊಗೊಂಡು ಹೊರಡ್ತಿದ್ದೀವಿ. ಅಲ್ಲಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಸೊ ಗೈಸ್, ಫೈನಲಿ ಪಾಪುಗೆಲ್ಲ ತೋರಿಸಾಗಿದೆ. 2 ಡೇಸ್ ಇಲ್ಲ 3 ಡೇಸ್ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ನಾನು ತೋರಿಸ್ತಾ ಇದ್ದೀನ ಕರೆಕ್ಟಾಗಿ? ಹಾಂ, ಕಾಣ್ತಿದೆ ಬಿಡಿ. 2 ಡೇಸ್ ಇಲ್ಲ 3 ಡೇಸ್ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಗೌತಮ್ ಸರ್ ಇಲ್ಲ ಇಲ್ಲಿ, ಇನ್ನೊಬ್ರು ಲೇಡಿ ಡಾಕ್ಟರ್ ಇದ್ದಾರೆ. ಸೊ ಅವರು ಫ್ರೆಂಡ್ಲಿಯಾಗಿ ಚೆನ್ನಾಗಿ ನೋಡಿದ್ದಾರೆ. ಸೊ ಈಗ ಅವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಹೋಗೋಣ ಬನ್ನಿ. ಸೊ ಇದು ಗಣೇಶ್ ಜ್ಯುವೆಲ್ಲರ್ಸ್. ಅವರೆಲ್ಲ ಬಂದಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ನಾವಿಲ್ಲಿ ಪಾರ್ಕಿಂಗ್ ಮಾಡ್ತಿದ್ದೀವಿ, ಗಾಡಿನ ಪಾರ್ಕ್ ಮಾಡಿಬಿಟ್ಟು ಆಟೋದಲ್ಲಿ ಜಾಯ್ನ್ ಆಗ್ತೀವಿ ನಾವು. ಅವರೆಲ್ಲ ಬಂದಿದ್ದಾರೆ ಅಲ್ವಾ. ಅವನಿಗೆ ನಿದ್ದೆ ಬರ್ತಿದೆ, ಸಿರಪ್ಪು ಆಟೋದಲ್ಲೇ ಹಾಕ್ಕೊಳ್ಳೋಣ. ಅವನಿಗೆ ಟಿಫನ್ ಆಲ್ರೆಡಿ ಮಾಡಿಸ್ಕೊಂಡು ಬಂದಿದ್ದೆ ನಾನು.
ನೆಕ್ಸ್ಟ್ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ ಅಲ್ವಾ, ಅದಕ್ಕೆ ಅವರು ಟೋಕನ್ ಥರ ಏನೋ ಕೊಟ್ಟಿದ್ದಾರೆ ನೋಡಿ. ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ನಿಮಿಷ ಆಗೋಗುತ್ತೆ. ಆ ಬರ್ಡೇ ಸೆಲೆಬ್ರೇಷನು ಮತ್ತು ದೇವಸ್ಥಾನಕ್ಕೆ ಹೋಗಿರೋ ಲಾಗ್ನ ಸಪ್ರೇಟ್ ಮಾಡ್ತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.